ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಅಭಿ ಹೇಳ್ತಿದ್ದಾನೆ, ಚಾವಂತಿ ಎಲ್ಲಿರ್ತಾಳೆ ಏನು ಅಂತ ತಿಳ್ಕೋಬೇಕು ಅಂತ ಅವನ ಮನಸ್ಸು ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಜೈ ಕೃಷ್ಣನ ಕರೀತಾನೆ. ಜೈ ಕೃಷ್ಣನ್ ಬರೋಕ್ಕೆ ಹೇಳಿ ಅಂತ ಹೇಳಿ ಕರಿತಾನೆ. ಜೈ ಕೃಷ್ಣ ಬರ್ತಾನೆ. ಏನು ಸರ್ ಬರೋಕ್ಕೆ ಹೇಳಿದ್ರಂತಲ್ಲ ಅಂತ ಬಂದಮೇಲೆ ಹೇಳ್ತಾನೆ, ಮತ್ತು ಹೌದು ಸೈಟ್ ವಿಸಿಟ್ ಎಲ್ಲ ಆಯಿತಾ, ಈಗ ಎಲ್ಲಿಗೆ ಹೋಗಬೇಕು ಅಂತ ಇದ್ದೀರಾ, ಚಾವಂತಿ ಎಂಥರಲ್ಲಿ ಬರ್ತಾಳೆ ದಿನವ ಅಂತ ಎಲ್ಲ ಕೇಳ್ತಾನೆ. ಅವಳು ನಡ್ಕೊಂಡೇ ಬರ್ತಾರೆ ಅವರು ಅಂತ ಹೇಳ್ತಾನೆ. ನಡ್ಕೊಂಡೇ ಹೆಂಗೆ ಬರ್ತಾರೆ, ದೂರ ಅಲ್ವಾ ಅಂತ, ಅಷ್ಟು ದೂರದಿಂದ ನಡ್ಕೊಂಡೇ ಬರ್ತಾರಾ ಅಂತ ಕೇಳ್ತಾನೆ. ಹೌದು ನಡ್ಕೊಂಡೇ ಬರ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ತುಂಬ ದೂರ ಆಯಿತು ಅವರಿಗೆ, ಹೋಗಲಿ ಕಂಪ್ನಿ ಕಡೆಯಿಂದ ಈ ಪ್ರಾಜೆಕ್ಟ್ ಮುಗಿದ ಮೇಲೆ ಒಂದು ಸ್ಕೂಟಿ ಕೊಡ್ಸೋಣಂತೆ ಅಂತ ಹೇಳ್ತಾನೆ. ಆಯಿತು ಸರ್ ಹಂಗೆ ಮಾಡೋಣ ಅಂತ ಹೇಳ್ತಾನೆ ಇವನು ಜೈ ಕೃಷ್ಣ. ಆಮೇಲೆ ಸರಿ ಹೋಗಿ ನೀವು ಅಡ್ರೆಸ್ ಎಲ್ಲ ತಿಳ್ಕೊಂಡ್ಮೇಲೆ ವೆಂಕಟೇಶ್ವರ ದೇವಸ್ಥಾನ ಇಂಥ ಕಡೆ ಇದೆ, ಇಲ್ಲಿ ಹೋಗಬೇಕು ಅಂತ ಎಲ್ಲ ಹೇಳಿದ ಮೇಲೆ ಅವನು ಹೋಗ್ತಾನೆ. ಆಮೇಲೆ ಅಲ್ಲಿ ಹೋಗ್ತಾವ ಮೇಡಮ್ಗೆ, ಝಾನ್ಸಿ ಮೇಡಮ್ಗೆ ಫೋನ್ ಮಾಡಬೇಕು ಫಸ್ಟು, ಏನಾಗಿದೆ ಅಂತೇಳಿ ಝಾನ್ಸಿ ಮೇಡಮ್ಗೆ ತಿಳಿಸ್ಬೇಕು. ಏನಕ್ಕೆ ಅಭಿಸಾರಿಂಗ್ ಏತಕ್ಕೋಸ್ಕರ ಅಭಿಸಾರಿಂಗ್ ಕೇಳಿದ್ರು ಅಂತೇಳಿ ಝಾನ್ಸಿಗೆ ಫೋನ್ ಮಾಡ್ತಾನೆ. ಸರ್ ಮೇಡಮ್ ಈ ಥರ ಸರ್ ಕೇಳಿದ್ರು, ಚಾಮಂತಿ ಮನೆಯಲ್ಲಿ ಬರುತ್ತೆ, ಅವಳ ಅಡ್ರೆಸ್ ಎಲ್ಲಿ, ಅವ್ರು ಎಲ್ಲಿಂದ ಬರ್ತಾಳೆ ಅಂತ ಎಲ್ಲ ಕೇಳಿದ್ರು, ನಡ್ಕೊಂಡೇ ಬರ್ತಾಳೆ ಅಂತ ಕೇಳಿದ್ರು. ಆಮೇಲೆ ಹೌದು ಸರ್ ಅಂತಂದೆ. ಸರಿ ಅವಳಿಗೊಂದು ಈ ಪ್ರಾಜೆಕ್ಟ್ ಮುಗಿದ್ಮೇಲೆ ಒಂದು ಕಂಪ್ನಿ ಕಡೆಯಿಂದ ಒಂದು ಸ್ಕೂಟಿ ಕೊಡ್ಸೋಣ ಅಂತ ಹೇಳಿದ್ರು ಮೇಡಮ್ ಅಂತ. ಸರಿ ಆಯಿತು ಬಿಡು, ಇನ್ಫಾರ್ಮೇಷನ್ ತಿಳಿಸ್ತಲ್ಲ, ಓಕೆ ಅಂತ ಹೇಳ್ತಾಳೆ. ಆಮೇಲೆ ಈಗೇನು ಮಾಡೋದು, ಚಾವಂತಿನ ಫಾಲೋ ಮಾಡ್ಕೊಂಡು ಹೋದರೆ ಸ್ವರನ ಮನೆ ಗೊತ್ತಾಗುತ್ತೆ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ. ಈಗೇನಾದರೂ ಮಾಡಿ ಸ್ವರನ ಇಲ್ಲಿಗೆ ಕರ್ಸ್ಕೋಬೇಕು ಮನೆಗೆ ಅಂತೇಳಿ ಐಡಿಯಾ ಆಗ್ತಾಳೆ. ಅವನು ಅಲ್ಲಿಗೆ ಹೋದರೆ ಇವಳು ಈ ಕಡೆ ಬಂದರೆ ಗೊತ್ತಾಗಲ್ಲ ಅಂತೇಳಿ. ಆಮೇಲೆ ಸ್ವರಗೆ ಫೋನ್ ಮಾಡ್ತಾಳೆ. ಹಲೋ ಸ್ವರ, ಏನು ಮಾಡ್ತಾಯಿದ್ದೀಯಾ ಅಂತ. ಏನೂ ಇಲ್ಲ, ಯಾಕೆ, ಏನು ಫೋನ್ ಮಾಡಿದ್ದು ಅಂತ. ಅದಕ್ಕಿಂತ ಮುಂಚೆ ಇವಳು ಚಾಮಂತಿ ಡ್ಯೂಟಿಗೆ ಹೊರಡ್ತಾಳೆ. ಡ್ಯೂಟಿಗೆ ಹೊರಟಾಗ ಅವನು ತುಂಬ ಕೆಟ್ಟವನು ಅನಿಸುತ್ತೆ, ನೀನು ಅವ್ರ ಜೊತೆ ಓಡಾಡೋದು ಸ್ವಲ್ಪ ನೋಡ್ಕೊಂಡು ಮಾಡು, ಇಲ್ಲಾಂದರೆ ಸುಮ್ಮನೆ ಒಂದೋಗಿ ಎರಡು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅಂತ. ಇಲ್ಲ ಅವ್ರು ತುಂಬ ಒಳ್ಳೆಯವರು ಸ್ವರ, ಆ ಥರ ಇಲ್ಲ ಅಂತ. ಇಲ್ಲ ನನ್ನ ಎದುರುಗಡೆನೇ ನಾನು ಮನೇಲಿ ನಿಂತಿದ್ದೆ, ಆವಾಗ ಝಾನ್ಸಿಗೆ ಫೋನ್ ಮಾಡ್ತಾಯಿದ್ದ, ಫೋನ್ ಮಾಡಿ ಇನ್ಫಾರ್ಮೇಷನ್ ಹೇಳ್ತಾ ಇರ್ತಾನೆ, ಅದೇ ಹುಷಾರಾಗಿರು ನೀನು ಅಂತ ಹೇಳ್ತಾಳೆ. ಹಂಗೇನಿಲ್ಲ ಜಯಕೃಷ್ಣ ತುಂಬ ಒಳ್ಳೆಯವರು ಸ್ವರ ಅಂತ ಹೇಳ್ತಾಳೆ. ಆಮೇಲೆ ಹೌದಾ, ಹಂಗಾದರೆ ಓಕೆ, ಯಾವುದಕ್ಕೂ ನಿನ್ನ ಹುಷಾರಲ್ಲಿ ನೀನಿರು ಅಂತ ಹೇಳ್ತಾಳೆ. ಆಮೇಲೆ ಹಂಗಂತ ಹೇಳಿಬಿಟ್ಟು ಸರಿ ನನಗೆ ಟೈಮ್ ಆಗೋಯ್ತು ಆಫೀಸಿಗೆ, ಎಷ್ಟು ಮಾತಾಡ್ತಾ ನಿಂತ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ, ಬಲಗಣ್ಣು ಕಣೆ ಯಾವಾಗಲೂ ಹೊಡಿತಾ ಇದೆ ಸ್ವರ ಅಂತ ಹೇಳ್ತಾಳೆ. ಬಲಗಣ್ಣು ಹೆಣ್ಮಕ್ಳಿಗೆ ಹೊಡಿಬಾರ್ದು, ಗಂಡು ಮಕ್ಕಳಿಗೆ ಎಡಗಣ್ಣು ಹೊಡಿಬಾರ್ದು, ಒಳ್ಳೇದಲ್ಲ ಅಂತ ಹೇಳ್ತಾರೆ ಚಾಮಂತಿ ಅಂತ ಹೇಳ್ತಾಳೆ. ಹೌದಾ, ಮತ್ತು ನನಗೆ ನೆನ್ನೆನೂ ಬಲಗಣ್ಣು ಹೊಡಿತಿತ್ತು, ಅದೇ ಕೆಟ್ಟದ್ದೇ ಆಯ್ತಲ್ಲ ಅಂತ ಹೇಳ್ತಾಳೆ. ಏನಾಯಿತು, ಹಿಂಗಾಯ್ತಲ್ಲ, ಇವತ್ತು ಬಲಗಣ್ಣು ಹೊಡಿತಾ ಇದೆ, ಏನಾಗುತ್ತೋ ಏನೋ ನೋಡಬೇಕು ಅಂತ. ಅಂದರೆ ಫಾರ್ಮ್ ಹೌಸಲ್ಲಿ ರೂಮ್ ಬುಕ್ ಮಾಡಿ ಇವತ್ತು ಅವನು ಫುಲ್ಲು ಅನುಭವಿಸೋದು ಅಂತ ಆಗಿರುತ್ತೆ. ಅದಕ್ಕೋಸ್ಕರ ಪ್ರೆಗ್ನೆಂಟ್ ಮಾಡಿ ಆಮೇಲೆ ಕೈ ಬಿಟ್ಬಿಡೋದು ಅಂತ ಅವ್ರ ಐಡಿಯಾ ಆಗಿರುತ್ತೆ, ಝಾನ್ಸಿದು ಮತ್ತು ಜಯಕೃಷ್ಣಂದು. ಅದಕ್ಕೋಸ್ಕರ ಇವತ್ತು ಅವಳು ಆಫೀಸಿಗೆ ಹೋಗ್ತಾ ಇದ್ದಾಳೆ. ಆಮೇಲೆ ಆಫೀಸಿಗೆ ಹೋಗಿ ಅಭಿ ರೂಮಿಗೆ ಕರ್ಸ್ಕೊಬಿಟ್ಟು ಸೈಟ್ ವಿಸಿಟಿಗೆ ಹೋಗ್ತಿಲ್ವ ಇವತ್ತು ಅಂತ ಕೇಳ್ತಾನೆ. ಇಲ್ಲ ಸರ್ ಹೋಗಬೇಕು, ಕರೆದ್ರಂತಲ್ಲ ಸರ್ ಯಾಕೆ ಅಂತ. ಇವತ್ತು ನನ್ನ ಜೊತೆ ಬನ್ನಿ, ನನ್ನ ಜೊತೆ ಬಾ, ಇಲ್ಲಿ ಎಲ್ಲೋ ಬೇರೆ ಕಡೆ ಹೋಗಬೇಕು ಅಂತಾನೆ. ಎಲ್ಲಿಗೆ ಸರ್ ಅಂತಾಳೆ. ನಾನು ಎಲ್ಲಿಗೆ ಅಂತ ಹೇಳಬೇಕಾ, ಯಾಕೆ ನನ್ನ ಜೊತೆ ಬರೋಕ್ಕೆ ಭಯನಾ ಅಂತ ಕೇಳ್ತಾನೆ. ಇಲ್ಲ ಭಯ ಏನಿಲ್ಲ ಸರ್, ಆಯಿತು ಹೋಗೋಣ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಜಯಕೃಷ್ಣ ಬರೋಕ್ಕೆ ಹೇಳಿರ್ತಾನೆ, ಈ ಕಡೆ ಅಭಿನೂ ಕೂಡ ಈ ಕಡೆ ಹೋಗೋಣ ಅಂತ ಹೇಳ್ತಾನಲ್ಲ, ಅಲ್ಲಿ ಮಿಸ್ ಆಗುತ್ತೆ. ಹೌದು, ಇವಳು ಫೋನ್ ಮಾಡಿಬಿಟ್ಟು ಹಾಸನ್ಗೆ ಹೋಗಿ ಸ್ವರನ ಮನೆಯೆಲ್ಲ ಹುಡುಕಿ ಅಲ್ಲೆಲ್ಲ ಹೋಗಿ ಬಂದಿದ್ದಾನೆ, ಅಲ್ಲೂ ಸಿಕ್ಕಿಲ್ಲ. ಇವಾಗ ಇಲ್ಲೆಲ್ಲ ಹುಡುಕ್ತಿದ್ದಾನೆ. ಏನು ಮಾಡೋದು ಈ ಅಭಿಗೆ, ಹೆಂಗೆ ಹಿಡ್ದಿಡೋದು ಇವನ್ನ, ಮಂಜಾಕ್ಷಿ ನೀನೇ ಹೇಳು, ಏನು ಮಾಡೋದು ಇವನಿಗೆ, ಏನು ಮಾಡಿದ್ರೂ ಈ ಅಭಿನ ಕಂಟ್ರೋಲ್ ಮಾಡೋಕ್ಕೆ ಆಯ್ತಿಲ್ವಲ್ಲ ಮಂಜಾಕ್ಷಿ, ಏನು ಮಾಡಲಿ ಅಂತ ಹೇಳ್ತಾಳೆ.
ಅದಕ್ಕೆ ಅವಳನ್ನು ಐಡಿಯಾ ಕೊಡ್ತಾಳೆ, ಸ್ವರ್ಣ ಇಲ್ಲಿ ಕರೆಸಿ ಹಾಗೆ ಹೀಗೆ ಅಂತೇಳಿ. ಆಮೇಲೆ 5,000 ರೂಪಾಯಿ ನಿನಗೆ ತಿಂಗಳು ಪೇಮೆಂಟ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾಳೆ. ಅಷ್ಟೇ ಫಸ್ಟ್ 2,000 ಹೇಳಿರ್ತಾಳೆ. ಬರೀ 2,000ನ ಇಷ್ಟು ಐಡಿಯಾ ಕೊಟ್ಟಿದ್ದಕ್ಕೆ ಅಂದಿದ್ದಕ್ಕೆ 5,000 ಜಾಸ್ತಿ ಕೊಡ್ತೀನಿ ಬಿಡು ಅಂತ ಹೇಳ್ತಾಳೆ. ಸರಿ ಓಕೆ ಅಂತೇಳ್ಬಿಟ್ಟು 5,000ಕ್ಕೆ ಮಾತಾಗುತ್ತೆ. ಆಗ ಸ್ವರಗೆ ಫೋನ್ ಮಾಡ್ತಾಳೆ. ಸ್ವರ ಇನ್ನೂ ಬಂದಿರಲ್ಲ. ಆದರೆ ಚಾಮಂತಿ ಮಾತ್ರ ಅಭಿ ಕರೆದ ಕಡೆ ಹೋಗಲೇಬೇಕಾಗುತ್ತೆ. ಹಾಗಾಗಿ ಜಯಕೃಷ್ಣನ ಕಡೆ ಹೋಗಲ್ಲ ಇವತ್ತು, ಅಭಿ ಕಡೆ ಹೋಗ್ತಾಳೆ ಅವಳು. ಇವಳು ಝಾನ್ಸಿ ಮಾತ್ರ ಕರ್ಸ್ಕೋತಾ ಇದ್ದಾಳೆ ಬಾ ಅಂತೇಳಿ. ಉಪಾಯ ಮಾಡಿ ಏನು ಪ್ರೀತಿಯಿಂದ ಕರಿತಾಯಿದ್ದೀನಿ ಅನ್ನಂಗೆ ಫೋನ್ ಮಾಡಿಕೊಂಡು ಕರಿತಾ ಇದ್ದಾಳೆ. ಆದರೆ ಸ್ವರ ಬರ್ತಾಳೆ ಇಲ್ವೋ ಗೊತ್ತಿಲ್ಲ. ಸ್ವರ ಬಂದರೆ ಅಭಿ ಸಿಗಲ್ಲ, ಸ್ವರ ಬರಲಿಲ್ಲ ಅಂದರೆ ಅಭಿ ಮನೇಲೇ ಇದ್ದರೆ ಅಭಿ ಸಿಗ್ತಾನೆ. ಆಗ ಈ ಮಗು ಬೇರೆ ಫೋನ್ ಮಾಡಿಬಿಟ್ಟು ಅಮ್ಮ ಮೇಡಮ್ ನಿಮ್ಮ ಹತ್ರ ಮಾತಾಡಬೇಕು ಅಮ್ಮ ಮೇಡಮ್ ಅಂತ ಕೇಳ್ತಾ ಇರುತ್ತೆ. ನೋಡು ಕದ್ದು ಫೋನ್ ಮಾಡ್ತಿರೋದು ಅಂತೇಳಿ ಇವಳು ಹುರ್ಕೋತಾ ಇರ್ತಾಳೆ. ಅಮ್ಮ ಮೇಡಮ್ ನಿಮ್ಮನ್ನು ನೋಡದೆ ಇರೋಕ್ಕಾಗಲ್ಲ ಮೇಡಮ್ ಅಂತ. ಆಮೇಲೆ ಇವನು ಅಭಿ ಫ್ಲಾಶ್ ಬ್ಯಾಕಿಗೆ ಹೋಗಿ ಅಲ್ಲಿ ಗೆಜ್ಜೆ ಸಿಕ್ಕಿದ್ದು, ಆ ಗೆಜ್ಜೆ ಸ್ವರಕ್ಕೆ ಕೊಡಿಸಿದ್ದು, ಸ್ವರ ನಮ್ಮನೆಗೆ ಬಂದಿದ್ದು ಎಲ್ಲ ಅಲ್ಲಿ ನೆನ್ಕೋತಾ ಕೂತ್ಕೋತಾನೆ ಚೇರ್ ಮೇಲೆ ಆಫೀಸಲ್ಲಿ. ಅದೆಲ್ಲ ನೆನ್ಕೊಂಡಾಗ ಓಕೆ ಅನ್ನಂಗಾಗುತ್ತೆ. ಹೌದು, ಚಾಮಿನಿ ಜೊತೆನೇ ಸ್ವರ ಇದ್ದಾಳೆ, ಇಬ್ಬರು ಒಟ್ಟಿಗೆ ಇದ್ದಾರೆ. ಚಾವಂತಿ ಮನೆಯಲ್ಲೇ ಸ್ವರ ಇರೋದು ಗ್ಯಾರಂಟಿ ಅಂತ ಆಯ್ತದೆ. ಅದಕ್ಕೋಸ್ಕರ ಅವನು ಅವ್ರ ಮನೆಗೆ ಹೋಗೋಕ್ಕೆ ಇವತ್ತು ಚಾಮಂತಿ ಕರ್ಕೊಂಡು ರೆಡಿಯಾಗವನೆ. ಆದರೆ ಚಾಮಂತಿ ಏನು ಮಾಡ್ತಾಳೆ ನೋಡಬೇಕು, ತೋರಿಸ್ತಾಳೋ ಅಥವಾ ಅಲ್ಲೂ ರೂಟ್ ಏನಾದ್ರು ಬೇರೆ ಕಡೆ ಚೇಂಜ್ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಅವಳಂತೂ ಅಡ್ರೆಸ್ ಹೇಳಲ್ಲ. ಈಗ ಈ ಜಯಕೃಷ್ಣನ ಕಡೆಯಿಂದ ಅಡ್ರೆಸ್ ಗೊತ್ತಾಗಿದೆ. ಇವಾಗ ಅವನು ಹೋಗೋದಕ್ಕೆ ಅನುಕೂಲ ಆಗಿದೆ. ಆದರೆ ಅಲ್ಲಿ ಇವಳು ಏನಾದರೂ ಮತ್ತಿನ್ನೊಂದು ಪಿ ಜಿ ಕರ್ಕೊಂಡೋಗಿ ಡೈವರ್ಟ್ ಮಾಡ್ತಾಳೋ ಏನೋ ನೋಡಬೇಕು. ಇವಳು ಭಾಳ ಕಿಲ್ಲಾಡಿ ಇದ್ದಾಳೆ. ಆದರೆ ಜಯಕೃಷ್ಣನ ಬಲೆಗೆ ಬಿದ್ದಿದ್ದಾಳೆ. ಜಯಕೃಷ್ಣ ಇವಳನ್ನ ಹಾಳು ಮಾಡಿಬಿಟ್ಟು ಕೈ ಬಿಟ್ಬಿಡ್ತಾನೆ ಏನೋ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.